ನಮಸ್ತೆ ಸ್ನೇಹಿತರೆ, ಈ ಸ್ವಿಂಗ್ ಟ್ರೇಡಿಂಗ್ ಎಂದರೇನು? ಈ ಸ್ವಿಂಗ್ ಟ್ರೇಡಿಂಗನ್ನು ಯಾರು ಮಾಡ್ಬೋದು? ನಾವು ಈ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ಒಂದು ಸ್ಟಾಕನ್ನು ತೆಗೆದುಕೊಳ್ಬೇಕು ಅಂದರೆ ಯಾವೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ವಿಂಗ್ ಟ್ರೇಡಿಂಗ್ನಲ್ಲಿ ಈ ಸ್ವಿಂಗ್ ಅನ್ನೋದೇನು ಎಂದು ನೋಡೋದಾದರೆ ಕನ್ನಡದಲ್ಲಿ ಉಯ್ಯಾಲೆ ಅಂತ ಕರೀತಾರೆ. ಈ ಉಯ್ಯಾಲೆಯಲ್ಲಿ ನೀವು ಕುಳಿತು ಫೋರ್ಸ್ ಕೊಟ್ಟಾಗ ಅದು ಮೇಲಕ್ಕೆ ಹೋಗಿ ಕೆಳಕ್ಕೆ ಬರುತ್ತದೆ. ಇನ್ನೂ ಹೆಚ್ಚು ಫೋರ್ಸ್ ಕೊಟ್ಟಾಗ ಮತ್ತಷ್ಟು ಮೇಲಕ್ಕೆ ಹೋಗಿ ಕೆಳಕ್ಕೆ ಬರುವುದು. ಇದೇ ರೀತಿ ಹೆಚ್ಚೆಚ್ಚು ಫೋರ್ಸ್ ಕೊಟ್ಟಷ್ಟು ಮೇಲಿಂದ ಮೇಲಕ್ಕೆ ಹೋಗಿ ಕೆಳಕ್ಕೆ ಬರುತ್ತದೆ. ಹೀಗೆ ಮೇಲಿಂದ ಮೇಲಕ್ಕೆ ಹೊಸ ಹೈಗಳನ್ನು ಕ್ರಿಯೇಟ್ ಮಾಡಿ ಕೆಳಕ್ಕೆ ಬರುವುದನ್ನೇ ಸ್ವಿಂಗ್ ಅಂತ ಕರೀತಾರೆ. ಇದನ್ನೇ ನಾವು ಸ್ಟಾಕ್ ಮಾರ್ಕೆಟ್ಗೆ ಹೋಲಿಸಿ ನೋಡಿದಾಗ, ಒಂದು ಸ್ಟಾಕನ್ನು ಉದಾಹರಣೆ ತೆಗೆದುಕೊಂಡು ನೋಡಿದಾಗ, ಒಂದು ಷೇರು ಮೇಲಕ್ಕೆ ಹೋಗಿದೆ ಅಂದರೆ ನೇರವಾಗಿ ಮೇಲಕ್ಕೆ ಹೋಗೋದಿಲ್ಲ. ಇಲ್ಲಿ ಏನಾಗುತ್ತದೆ ಅಂದರೆ ಸ್ವಲ್ಪ ಕೆಳಗೆ ಬರುವುದು, ಮತ್ತೆ ಮೇಲಕ್ಕೆ ಹೋಗೋದು, ಕರೆಕ್ಷನ್ ಆಗುತ್ತದೆ, ಕನ್ಸಾಲಿಡೇಷನ್ ಆಗುತ್ತಿರುತ್ತದೆ, ನಂತರ ಬೆಳೆಯುತ್ತಿರುತ್ತದೆ, ಮತ್ತೆ ಕೆಳಕ್ಕೆ ಬರುತ್ತದೆ, ಕರೆಕ್ಷನ್ ಆಗುತ್ತದೆ ಮತ್ತು ಇನ್ನೂ ಮೇಲಿಂದ ಮೇಲಕ್ಕೆ ಹೋಗುತ್ತದೆ. ಈ ರೀತಿಯ ಆರ್ಡರ್ನಲ್ಲಿ ಯಾವಾಗೆಲ್ಲ ಒಂದು ಷೇರು ಮೇಲಕ್ಕೆ ಹೋಗುತ್ತದೆ, ಅದೇ ರೀತಿ ಒಂದು ಸ್ಟಾಕ್ ಕೆಳಗೆ ಬರುವಾಗಲೂ ಒಂದೇ ಬಾರಿಗೆ ಕೆಳಕ್ಕೆ ಬಂದು ಬಿಡುವುದಿಲ್ಲ. ಸ್ವಲ್ಪ ಕೆಳಕ್ಕೆ ಬರುವುದು, ನಂತರ ಮೇಲಕ್ಕೆ ಹೋಗುವುದು, ಮತ್ತೆ ಕೆಳಕ್ಕೆ ಬರುವುದು, ಹೀಗೆ ಲೋವರ್ ಲೋಸ್ ಮತ್ತು ಹೈಯರ್ ಲೋಸ್ಗಳನ್ನು ಕ್ರಿಯೇಟ್ ಮಾಡುತ್ತಾ ಕೆಳಕ್ಕೆ ಬರುತ್ತದೆ. ಈ ರೀತಿಯಲ್ಲಿ ಷೇರು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ನಲ್ಲಿ ಟ್ರೇಡ್ ಆಗುತ್ತಿರುತ್ತದೆ. ಹಾಗೂ ಸೈಡ್ ವೇಸ್ನಲ್ಲೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳ ನಡುವೆಯೇ ಈ ಅಪ್ಸೈಡ್ ಮತ್ತು ಲೋವರ್ ಸೈಡ್ ಮೂವ್ಮೆಂಟ್ ಅನ್ನೋದನ್ನು ಮಾಡುತ್ತಿರುತ್ತದೆ. ಇಲ್ಲಿ ನಾವು ಟಾಪಿಕ್ಗೆ ಬರೋದಾದರೆ, ಸ್ವಿಂಗ್ ಟ್ರೇಡಿಂಗ್ ಎಂದರೆ ಒಂದು ಶೇರನ್ನು ಕೊಂಡು 2 ರಿಂದ 3 ದಿನ ಅಥವಾ 2 ಅಥವಾ 3 ವಾರಗಳವರೆಗೂ ಹೋಲ್ಡ್ ಮಾಡಿ ಸೇಲ್ ಮಾಡುವುದು. ಈ ರೀತಿ ಸೇಲ್ ಮಾಡುವುದನ್ನೇ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಇಲ್ಲಿ ಸ್ವಿಂಗ್ ಟ್ರೇಡರ್ನ ಟೈಮ್ ಫ್ರೇಮ್ ನೋಡೋದಾದರೆ, ಹೋಲ್ಡಿಂಗ್ ಪೀರಿಯಡ್ ಅಂದರೆ ನಾವು ಎಷ್ಟು ಸಮಯ ಸ್ಟಾಕನ್ನು ಇಟ್ಟಿರ್ತೀವಿ ಅನ್ನೋದರ ಮೇಲೆ, ಅಂದರೆ 2 ರಿಂದ 3 ವಾರ ಹೋಲ್ಡ್ ಮಾಡಿ ಸೇಲ್ ಮಾಡ್ತೀವಿ ಅಂದರೆ ಒನ್ ಡೇ ಚಾರ್ಟನ್ನು ಹೆಚ್ಚು ಜನರು ಪ್ರಿಫೇರ್ ಮಾಡ್ತಾರೆ. ಅದೇ ರೀತಿ ನೀವು 2-3 ಡೇಸ್ನಲ್ಲಿ ಟ್ರೇಡ್ ಮುಗಿಸುತ್ತೇವೆ ಅಂದರೆ ಅವರ್ಲಿ ಚಾರ್ಟನ್ನು ಸೆಲೆಕ್ಟ್ ಮಾಡ್ತಾರೆ. ಸರಿ, ಹಾಗಾದರೆ ಈ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ನಾವು ಹೇಗೆ ಟ್ರೇಡ್ ಮಾಡುವುದು ಎಂದು ನೋಡಿದಾಗ, ಈಗ ಅಪ್ ಟ್ರೆಂಡ್ ಮಾರ್ಕೆಟ್ ಇದ್ದಾಗ ಲಾಂಗ್ ಪೊಸಿಷನ್ಗಾಗಿ ಸ್ವಿಂಗ್ ಟ್ರೇಡ್ ತೆಗೆದುಕೊಳ್ಳುವಾಗ ಸ್ವಿಂಗ್ನ ಲೋವನ್ನು ಬೈ ಎಂಟ್ರಿಯಾಗಿ ಗಣನೆಗೆ ತೆಗೆದುಕೊಳ್ಳಬೇಕು. ಸ್ವಿಂಗ್ನ ಹೈ ಬಂದು ಟಾರ್ಗೆಟ್ ಆಗಿರುತ್ತದೆ. ಅದೇ ರೀತಿ ಡೌನ್ ಟ್ರೆಂಡ್ ಇರುವಂತಹ ಮಾರ್ಕೆಟ್ನಲ್ಲಿ ಶಾರ್ಟ್ ಪೊಸಿಷನ್ಗೆ ಸ್ವಿಂಗ್ ಹೈ ಪಾಯಿಂಟನ್ನು ಎಂಟ್ರಿ ಪಾಯಿಂಟ್ ಆಗಿ ಮತ್ತು ಸ್ವಿಂಗ್ ಲೋ ಅನ್ನು ಟಾರ್ಗೆಟ್ ತೆಗೆದುಕೊಳ್ಳುತ್ತಾರೆ. ಈಗ ಒಂದು ಸ್ಟಾಕ್ನಲ್ಲಿ ಸ್ವಿಂಗ್ ಅನ್ನೋದು ಹೇಗೆ ನೋಡಬೇಕು ಅನ್ನೋದನ್ನು ನೋಡೋದಾದರೆ, ಈಗ ಈ ಸ್ಟಾಕ್ ಅಪ್ ಟ್ರೆಂಡ್ನಲ್ಲಿ ಇದ್ದರೆ ಹೈಯರ್ ಹೈಸನ್ನು ಕ್ರಿಯೇಟ್ ಮಾಡುತ್ತಲಿರುತ್ತದೆ ಮತ್ತು ಹೈಯರ್ ಲೋಗಳನ್ನು ಕ್ರಿಯೇಟ್ ಮಾಡುತ್ತಾ ಸಾಗುತ್ತಿರುತ್ತದೆ. ಈಗ ನೀವು ಈ ಚಾರ್ಟನ್ನು ಗಮನಿಸಿದಾಗ ಮಾರ್ಕೆಟ್ ಅಪ್ ಟ್ರೆಂಡ್ನಲ್ಲಿ ಇದ್ದಾಗ ಮೇಲಿಂದ ಮೇಲಕ್ಕೆ ಹೋಗಿದೆ, ಕೆಳಗೆ ಬಂದ ಹಾಗೆ ಇದ್ದರೂ ಮೇಲಕ್ಕೆ ಹೋಗುತ್ತಿದೆ. ಇಲ್ಲಿ ಈ ಪಾಯಿಂಟನ್ನು ಸ್ವಿಂಗ್ ಹೈ ಮತ್ತು ಈ ಪಾಯಿಂಟನ್ನು ನಾವು ಸ್ವಿಂಗ್ ಲೋ ಎಂದು ಪರಿಗಣಿಸಬೇಕು. ಪ್ರತಿ ಸಾರಿ ಈ ಹೈಯರ್ ಹೈ ಪಾಯಿಂಟ್ಗಳು ಹಿಂದಿನದಕ್ಕಿಂತ ಮೇಲೆ ಹೋಗಿ ಅಲ್ಲಿಂದ ರಿವರ್ಸಲ್ ಆಗಿ ಹೈಯರ್ ಹೈಯನ್ನು ಕ್ರಿಯೇಟ್ ಮಾಡಿ ಮತ್ತು ಅಲ್ಲಿಂದ ಕೆಳಕ್ಕೆ ಬಂದಿರುವ ಹಿಂದಿನ ಲೋಗಿಂತ ಮೇಲೆಯೇ ಪುನಃ ರಿವರ್ಸಲ್ ತೆಗೆದುಕೊಂಡಿದೆ. ಈ ರೀತಿಯಾಗಿ ಒಂದು ಸ್ಟಾಕ್ ಹೈಯರ್ ಹೈ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತದೆ. ಇನ್ನು ಡೌನ್ ಟ್ರೆಂಡ್ನಲ್ಲಿ ಇರುವಂತಹ ಮಾರ್ಕೆಟ್ ನೋಡಿದಾಗ ಅಪ್ ಟ್ರೆಂಡ್ಗೆ ವಿರುದ್ಧವಾಗಿ ಇಲ್ಲಿ ಮಾರ್ಕೆಟ್ ಕೆಳಗೆ ಬಂದಿರುತ್ತದೆ. ಸ್ವಿಂಗ್ ಹೈ ಪಾಯಿಂಟ್ಗಿಂತ ಕೆಳಗೆ ಮತ್ತೊಂದು ಸ್ವಿಂಗ್ ಹೈಯನ್ನು ಮಾಡುತ್ತಿರುತ್ತದೆ ಮತ್ತು ಸ್ವಿಂಗ್ ಲೋಗಳು ಹಿಂದಿನ ಸ್ವಿಂಗ್ ಲೋಗಿಂತ ಕೆಳಕ್ಕೆ ಮತ್ತೊಂದು ಸ್ವಿಂಗ್ ಲೋವನ್ನು ಕ್ರಿಯೇಟ್ ಮಾಡುತ್ತಿರುತ್ತದೆ. ಇದೇ ರೀತಿ ಲೋವರ್ ಹೈ ಮತ್ತು ಲೋವರ್ ಲೋಸ್ಗಳನ್ನು ಈ ಡೌನ್ ಟ್ರೆಂಡ್ನಲ್ಲಿ ಮಾಡುತ್ತಿರುತ್ತದೆ. ಈಗ ನಾನು ಟ್ರೇಡ್ ಮಾಡಲು ಸೆಲೆಕ್ಟ್ ಮಾಡುವಂಥ ಸ್ಟಾಕ್ ಸ್ವಿಂಗ್ ಹೈನ ಕಡೆ ಹೋಗುತ್ತದೆ ಅಥವಾ ಲೋವರ್ ಕಡೆ ಹೋಗುತ್ತದೆ ಎಂದು ಹೇಗೆ ಎಂಬುದನ್ನು ನೋಡಿದಾಗ ಇದಕ್ಕೆ 3 ಸ್ಟೆಪ್ಸ್ಗಳಿದೆ. ಮೊದಲನೆಯದು, ನೀವು ಸೆಲೆಕ್ಟ್ ಮಾಡಿದಂತಹ ಸ್ಟಾಕ್ ಯಾವ ಟ್ರೆಂಡ್ನಲ್ಲಿದೆ ಎಂಬುದನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅಂದರೆ
ಇದು ಅಪ್ ಟ್ರೆಂಡ್ನಲ್ಲಿದೆಯಾ, ಡೌನ್ ಟ್ರೆಂಡ್ನಲ್ಲಿದೆಯಾ ಅಥವಾ ಸೈಡ್ ವೇಸ್ ಎಂಬುದನ್ನು ತಿಳಿದುಕೊಳ್ಬೇಕು. ಇನ್ನು ಎರಡನೇದಾಗಿ ಟ್ರೇಡಿಂಗ್ ಪಾಯಿಂಟನ್ನು ನೀವು ಸೆಲೆಕ್ಟ್ ಮಾಡಿದಂತಹ ಸ್ಟಾಕ್ಸ್ ಅಪ್ ಟ್ರೆಂಡ್ನಲ್ಲಿ ಇದೆ ಎಂದುಕೊಂಡ್ರೆ ಅದು ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಎಂಬುದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಡೌನ್ ಟ್ರೆಂಡ್ನಲ್ಲಿ ಇದ್ದರೆ ಲೋವರ್ ಹೈಸ್ ಮತ್ತು ಲೋವರ್ ಲೋಸ್ಗಳನ್ನು ಕ್ರಿಯೇಟ್ ಮಾಡಿದೆಯಾ ಎಂಬುದನ್ನು ಖಚಿತಪಡಿಸ್ಕೋಬೇಕು. ಇನ್ನು ಮೂರನೆಯದು, ಈಗ ಸಪೋಸ್ ಮಾರ್ಕೆಟ್ ಹೈಯರ್ ಲೋಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ, ಅದು ಅಪ್ ಟ್ರೆಂಡ್ನಲ್ಲಿ ಇರುವಂತಹ ಸ್ಟಾಕ್ಸ್ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ ಎಂದಾಗ ನಾವು ಈ ಹೈಯರ್ ಲೋಸ್ ಕ್ರಿಯೇಟ್ ಮಾಡಿದಂತಹ ಜಾಗದಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಫಾರ್ಮ್ ಆಗುತ್ತಿದೆಯೇ ಎಂದು ನೋಡಬೇಕು. ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಎಂದರೆ ಯಾವುದನ್ನು ಆಧಾರವಾಗಿರಿಸಿ ಕನ್ಫರ್ಮ್ ಮಾಡೋದು ಎಂದರೆ ಕ್ಯಾಂಡಲ್ ಸ್ಟಿಕ್ಸನ್ನು ನಾವು ನೋಡಿ ಕನ್ಫರ್ಮ್ ಮಾಡ್ಕೋಬೇಕು. ಅಂದರೆ ಆ ಜಾಗದಲ್ಲಿ ಹ್ಯಾಮರ್ ಕ್ಯಾಂಡಲ್ ಅಥವಾ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿದ್ದರೆ ಮಾರುಕಟ್ಟೆ ಬುಲ್ಲಿಶ್ ಆಗಿದೆ, ಇಲ್ಲಿಂದ ಮೇಲಕ್ಕೆ ಹೋಗುವ ಸಿಗ್ನಲ್ ನೀಡುತ್ತಿದೆ, ಟ್ರೆಂಡ್ ರಿವರ್ಸಲ್ ಆಗುತ್ತಿದೆ ಎಂದು ಇಲ್ಲಿ ನಮಗೆ ಈ ಕ್ಯಾಂಡಲ್ ಸ್ಟಿಕ್ಸ್ಗಳು ಹೆಲ್ಪ್ ಮಾಡುತ್ತದೆ. ಅದೇ ರೀತಿಯಲ್ಲಿ ಮಾರ್ಕೆಟ್ ಲೋವರ್ ಹೈಸನ್ನು ಕ್ರಿಯೇಟ್ ಮಾಡಿ ಆ ಸ್ಟಾಕ್ ಡೌನ್ ಟ್ರೆಂಡ್ನಲ್ಲಿ ಇದೆ ಎಂದಾಗ ಲೋವರ್ ಹೈ ಕ್ರಿಯೇಟ್ ಮಾಡುವಂತಹ ಜಾಗದಲ್ಲಿ ಒಂದು ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಬಂದರೆ, ಉದಾಹರಣೆ ಹ್ಯಾಂಗಿಂಗ್ ಮ್ಯಾನ್, ಈ ರೀತಿ ಯಾವುದಾದ್ರೂ ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದ್ದರೆ ನಾವು ಕನ್ಫರ್ಮ್ ಆಗಿ ಎಂಟ್ರಿ ಕೊಡ್ಬೋದು. ಈ 3 ಸ್ಟೆಪ್ಸ್ಗಳನ್ನು ಆಧಾರವಾಗಿರಿಸಿ ಒಂದು ಸ್ಟಾಕ್ಸ್ನಲ್ಲಿ ಸ್ವಿಂಗ್ ಟ್ರೇಡಿಂಗ್ ಫಾರ್ಮ್ ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ಸ್ವಿಂಗ್ ಟ್ರೇಡಿಂಗ್ ಬೇಸಿಕ್ ಆಗಿದೆ. ಇವಷ್ಟೇ ಅಲ್ಲದೆ ಮತ್ತಷ್ಟು ಇಂಡಿಕೇಟರ್ಸ್ಗಳನ್ನು, ನ್ಯೂಸ್ಗಳನ್ನು, ಸೆಕ್ಟರ್ ವೈಸ್ ರ್ಯಾಲಿಗಳನ್ನು, ಫೈನಾನ್ಷಿಯಲ್ ರಿಸಲ್ಟ್ಸ್ಗಳನ್ನು, ಪ್ರೈಸ್ ಆ್ಯಕ್ಷನ್ಸ್ಗಳನ್ನು ಗಣನೆಗೆ ನಾವು ತೆಗೆದುಕೊಂಡು ಮಾಡಿದಾಗ ನಾವು ಯೋಚಿಸಿದಂತೆ ನಮ್ಮ ಯೋಜನೆಯಂತೆ ಸ್ಟಾಕ್ಸ್ ರಿಯಾಕ್ಟ್ ಆಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸ್ವಿಂಗ್ ಟ್ರೇಡಿಂಗ್ನ ಸ್ಟ್ರಾಟಜಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ನೀಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.